ಪ್ರತಿಯೊಂದು ಡಾಕ್ಯುಮೆಂಟ್ಸು ಜೊತೆ ಎಕ್ಸ್ಟ್ರಾ ಇದೆ 8-9 ಫೀಟ್ಸ್ ಇದೆ. ಮತ್ತು ಪತ್ರಿಕೆಯಲ್ಲಿ ಏನೇನು ಕೊಟ್ಟಿದ್ದಾರೆ ಪ್ರತಿಯೊಂದನ್ನು ದಾಖಲೆಗಳನ್ನು ತೊಗೊಂಡಿದ್ದೀನಿ. ಕೊಡಿ ಗ್ರಾಮಸ್ಥರು ಹೋಗಿ ಎಲ್ಲ ಪ್ರತಿಯೊಂದು ಕಡೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಿಎಂ ಮುಂದೆ ಕೊಟ್ಟಿದ್ದಾರೆ. ಇದು ಸ್ಕೂಲು. ಪಂಚಾಯತಿಯಿಂದ ತುಂಬ ಶಾಲೆ ಕೊಟ್ಟಿದ್ದಾರೆ. ಪಂಚಾಯತಿ ಅದರ ಗೇಟಿಗೆ ಇಂದ ತಲುಪಿಸಿದ್ರೆ ಯಾವುದೇ ಥರದ ಕ್ರಮ ತಗೊಂಡಲ್ಲ ಅವರು. ಮತ್ತು ಒಂದು ಸೆಕೆಂಡ್ ವೆರಿಫೈ ಮಾಡಿಸ್ತೀನಿ. 100 ಮೀಟರ್ ಒಳಗಡೆನೋ ಎಷ್ಟು 89 ಅಂತ ಇರೋದು. ಹೌದು ಸರ್. 89 ಅಂತ ಈಗ ಏನಾಗುತ್ತೆ ಸರ್, ನಿಮಗೆಲ್ಲ ಗೊತ್ತಿದೆ, ಗೌರ್ಮೆಂಟ್ ಸ್ಕೂಲ್ಗಳು ಕರ್ನಾಟಕದಲ್ಲಿ ಈಗಾಗಲೇ 570 ಸ್ಕೂಲ್ ಮುಚ್ಚಿದ್ದಾರೆ. ಈಗ ಈ ಥರ ಬಾರು ಮತ್ತು ಈ ಸೇಲ್ ಸೇವೆ ಈ ಥರ ರೆಸ್ಟೋರೆಂಟ್ ಮಾಡೋದ್ರಿಂದ ಈಗಿರೋ ಸ್ಕೂಲ್ ಮುಚ್ಕೊಂಡು ಹೋಗೋಕ್ಕಾಗುತ್ತೆ. ಹಳ್ಳಿ ಕಡೆ ಹಳ್ಳಿ ಜನರು ಸ್ಕೂಲ್ ಮಕ್ಕಳು ಸೇರ್ಕೊಳ್ಳೋದೇ ಕಷ್ಟ. ಅದರಲ್ಲಿ ಬಾರು ಹೋಲ್ಸೇಲ್ಗಳು ಈ ಥರ ಮಾಡಿಕೊಂಡು ಬೀದಿಲಿ ಹೆಂಗೆ ಓಡಾಡಲಿಕ್ಕಾಗುತ್ತೆ? ಆಮೇಲೆ ಕಾನೂನುಬದ್ಧವಾಗಿ 100 ಫೀಟ್ ಮೇಲೆ ಇರಬೇಕು, 2 ಫೀಟ್ ಮೇಲೆ ಇರಬೇಕು ಅನ್ಸುತ್ತೆ. ಆಯ್ತು, ಒಂದು 100 ಫೀಟ್ ಅಷ್ಟು ಹತ್ತಿರದಲ್ಲಿದೆ. ಆಮೇಲೆ ಸರ್ಕಾರಕ್ಕೆ ಕಣ್ಣು ಮುಚ್ಚಿ ಕೂತಿದೆ ಅಂತ ನಮ್ಮ ಒಂದು ಅನಿಸಿಕೆ ಸರ್. ತಾವು ತಮಗೆ ಗೊತ್ತಿಲ್ಲ, ಬಟ್ ನಿಮಗೆ ಒಂದು ಮನವಿ ಕೊಡ್ಬೇಕು. ನಾವು ಫಸ್ಟ್ ತಮಗೆ ಒಂದು ಮಾಹಿತಿಯನ್ನು ಕೊಟ್ಟರೆ ನಾವು ಮುಂದೆ ಅದು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು. ಯಾಕಂದ್ರೆ ನಮ್ಗೆ ಮನವಿ ನಾವು ಕೊಡೋದ್ರಿಂದ ತಮ್ಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಲೆಟರ್ ಬಂದಿರ್ತದೆ, ಏನೋ ಸೈನ್ ಮಾಡಿದ್ರೆ ನಿಮ್ಮ ಅಧಿಕಾರಿಗಳು ನೋಡ್ತಾರೆ, ಸೈನ್ ಮಾಡಿ ಸರ್ 200 ಅಡಿ ಐತೆ 300 ಮೀಟರ್ ಐತೆ ಅಂತ ಬರೆದು ಹಾಕ್ಬಿಟ್ಟಿರ್ತಾರೆ. ಅದಕ್ಕೆ ಖುದ್ದಾಗಿ ನಾವೆಲ್ಲ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಇಲ್ಲೆಲ್ಲ ಅಕ್ಕವಾಗಿ ಗ್ರಾಮಸ್ಥರೆಲ್ಲ ಬಂದು ನಾವೆಲ್ಲ ಕನ್ನಡ ಹೋರಾಟ ಆಗುತ್ತೆ. ನಾವು ಬೆಂಗಳೂರಿಂದ ಬಂದಿರೋ ಉದ್ದೇಶ ಇಷ್ಟೇ ಸರ್, ಸ್ಕೂಲ್ಗಳನ್ನ ಉಳಿಸ್ಬೇಕು. ಈ ಗ್ರಾಮಸ್ಥರಿಗೂ ತೊಂದರೆ ಆಗ್ಬಾರ್ದು. ಮಾಡ್ಕೊಳ್ಳಿ, ಎಲ್ಲಾದರೂ ಸಿಟಿಗಳಲ್ಲೂ ಇಲ್ಲೆಲ್ಲ ಮಾಡ್ಕೊಳ್ಳಿ. ಚಿಕ್ಕ ಒಂದು ಕಳ್ಳಿ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಈ ರೀತಿ ಬಾರ್ಗಳನ್ನ ಬಿಸ್ನೆಸ್ ಮಾಡಲಿಕ್ಕೆ ಹೋಲ್ಸೇಲ್ಗಳನ್ನ ಮಾಡೋದು ಸರಿ ಇಲ್ಲ ಅಂತ ದಯಮಾಡಿ ತಾವು ಖುದ್ದಾಗಿ ತಾವು ಪರಿಶೀಲನೆ ಮಾಡಿ ಅದನ್ನ ತಾವು ಹೇಳಂತಾವು. ಸರ್, ಇನ್ನೊಂದು ನನ್ನ ಮನವಿ ಏನಪ್ಪಾ ಅಂದ್ರೆ ಅಲ್ಲಿ ಐತಿಹಾಸಿಕ ಸ್ಥಳಗಳು ಯಾವುದೂ ಇಲ್ಲ, ಪ್ರವಾಸಿ ತಾಣಗಳು ಕೂಡ ಯಾವುದೂ ಇಲ್ಲ. ಅಲ್ಲಿ ಲಾಡ್ಜಿಂಗ್ ಅವಶ್ಯಕತೆನೇ ಇಲ್ಲ. ಹೇಳ್ಬೇಕು ಅಂತಂದ್ರೆ ಹಳ್ಳಿ ಗ್ರಾಮ ಇದೆ, ಹಳ್ಳಿ, ಎಲ್ರಿಗೂ ಮನೆ ಇದೆ, ಸ್ವಂತ ಮನೆ ಇದೆ, ಎಲ್ಲ ಅವರು ಇದಕ್ಕೆ ಹೋಗ್ತಾರೆ, ಮಲ್ಕೊಂತಾರೆ. ಅಲ್ಲಿ CL7 ಎದುರುಗಡೆನೆ ಗೌರ್ಮೆಂಟ್ ಪ್ರೌಢಶಾಲೆನೂ ಇದೆ, ಕಿರಿಯ ಪ್ರಾಥಮಿಕ ಶಾಲೆನೂ ಇದೆ, ಉರ್ದು ಸ್ಕೂಲ್ ಕೂಡ ಇದೆ. ನೋಡಿ, ಇವರು ಗ್ರಾಮಸ್ಥರು, ಇವರೇ ಲೋಕಾಯುಕ್ತಕ್ಕೆ ಎಲ್ಲದಕ್ಕೂ ಕೂಡ ಮುಖ್ಯಮಂತ್ರಿಗಳಿಗೆ ಇದರಲ್ಲೂ ಕೂಡ ಮನವಿ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಹಿಂಬರ ಏನು ಕೊಟ್ಟಿದ್ದಾರೆ ಅಂದ್ರೆ ಸಾಕ್ಷ್ಯಾಧಾರ ಕೊರತೆ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅವ್ರಿಗೆ ಪಾಪ ಗೊತ್ತಿಲ್ಲ, ತುಂಬಾ ಹೋರಾಟ ಮಾಡಿದ್ದಾರೆ. ಅವ್ರಿಗೆ ಬೆದರಿಕೆ ಕರೆಗಳು ಕೂಡ ಬಂದಿದೆ. ಅವರು ನಾವು ಹೋಗಲ್ಲ, ನಿನ್ನ ಮ್ಯಾಗ್ಝಿನ್ ನೋಡಿ ಹೋಗಿ ನಿಂತ ಕೂಡ ಪಾಪ ಊರ್ ಜನ ಎಲ್ಲರೂ ಹೆದರ್ಕೊಂತ ಇದ್ರು. ನಮಗೆ ಬೆದರಿಕೆ ಇದೆ ಮೇಡಮ್ ಅಂತ ಹೇಳ್ಬಿಟ್ಟು ನಾವು ಧೈರ್ಯ ಕೊಟ್ಟಿರೋದಕ್ಕೆ ಅವ್ರು ಇವತ್ತು ಇಲ್ಲಿವರೆಗೂ ಬಂದಿದ್ದಾರೆ. ಸರ್, ನಿಮ್ಮಿಂದ ಅದು 89 ಮೀಟರ್ಸ್ ಅಲ್ಲ, ಅದು 100 ಮೀಟರ್ಸೇ ಬಂದರೂ ಕೂಡ ಆ ಜಾಗದಲ್ಲಿ ದಯವಿಟ್ಟು ತಾವು ಬಾರು ಬೇಡ ಅಂತ ಹೇಳಿ ನಮ್ಮ ಒಂದು ಮನವಿ. ಅಲ್ಲಿ ನಿಂತ್ಕೊಂಡ್ರೆ ಸರ್, ಡ್ರಿಂಕ್ಸ್ ಮಾಡಿಲ್ಲ ಯಾವ ಒಬ್ಬ ವ್ಯಕ್ತಿ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಡೈರೆಕ್ಟ್ ಆಗಿ ಸ್ಕೂಲ್ ಮಕ್ಕಳು ಕಾಣಿಸ್ತಾರೆ. ಸ್ಕೂಲ್ ಮಕ್ಕಳಿಗೆ ಎರಡು ಕಾಣಿಸ್ತಾರೆ. ಈಗ PDOನು ಅದೇ ರಾಂಗ್ ಡಿಸಿಷನ್ ಕೊಟ್ಟಿರೋದು, ಮತ್ತೆ ಇವರು PWDದವರು ಅದೇ ತರ ರಾಂಗ್ ಕೊಟ್ಟಿದ್ದಾರೆ. ಇತ್ತೀಚೆಗೆ ಗೌರ್ಮೆಂಟ್ ಸ್ಕೂಲ್ಗೆ ಗಂಡು ಮಕ್ಳು ಹೋಗ್ತಾರೆ, ಹೆಣ್ಮಕ್ಳು ಹೋಗ್ತಾರೆ ಸರ್. ಈಗ ಡ್ರಿಂಕ್ಸ್ ಮಾಡಿದ್ರೆ ಯಾವ ರೀತಿ ಇರ್ತಾರೆ ಅಂತ ಗೊತ್ತಿರಲ್ಲ, ಮಾಡಿರಲ್ಲ. ಹೆಣ್ಮಕ್ಳಿಗೆ ಸೇಫ್ಟಿ ಇರಲ್ಲ. ಹೆಣ್ಮಕ್ಳು ಹೋಗ್ತಿರ್ತಾರೆ ಅಂದ್ರೆ ಅಲ್ಲಿ ಡ್ರಿಂಕ್ಸ್ ಮಾಡಿರ್ತಾರೆ, ಅವರ ಇದನ್ನೇ ಮೈಂಡ್ ಅಲ್ಲಿ ಬೇರೆ ತರ ಥಿಂಕ್ ಬರುತ್ತೆ. ಹಾಗಾಗಿ ಏನೇ ಕಾರಣಕ್ಕೂ ಆ ಜಾಗದಲ್ಲಿ ಅದು ಬೇಡ ಅನ್ನೋ ನಮ್ಮ ಉದ್ದೇಶ. ಎಲ್ಲರೂ ಎದುರುಗಡೆನೇ ಮಾಡಿದ್ದಾರೆ. ದೇಶದಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ, ಮನೇಲಿ ಇದ್ರೂ ಓಡಾಡಕ್ಕೆ ಕಷ್ಟಪಡ್ತಾರೆ. ಎಷ್ಟೋ ರೇಪ್ಗಳು ಆಗ್ತಾ ಇದಾವೆ. ಈ ಎಣ್ಣೆ ಅಂಗಡಿ ಮಾಡ್ಬಿಟ್ಟು ಯಾವ ಮನಸ್ಥಿತಿ ಏನಿರ್ತವೆ ಅಂತ ಹೇಳಿ ನಕ್ಷೆ ಬ್ಲೂ ಪ್ರಿಂಟ್ ಅಲ್ಲಿ ತೋರಿಸಿದ್ದಾರೆ. 3 ಫ್ಲೋರ್ ಇದೆ ಅಂತ ಹೇಳಿ ಅಲ್ಲಿ ಒಳಗಡೆ ಎಲ್ಲ ಯಾವುದಕ್ಕೂ ಕೂಡ ಗೋಡೆ ಇಲ್ಲ, ಎಲ್ಲದಕ್ಕೂ ಕೂಡ ಮರದಲ್ಲಿ ಮಾಡಿದ್ದಾರೆ, ತಡೆ ಗೋಡೆಗಳನ್ನ ಮಾಡಿದ್ದಾರೆ. ಒಂದು ರೂಮ್ಗೆ ಇಂದ ಇನ್ನೊಂದು ರೂಮ್ಗೆ ತಾವು ಇದನ್ನ ಒಂದ್ಸರಿ ಪರಿಶೀಲನೆ ಮಾಡ್ತೀನಿ. ಗೊತ್ತಾಯ್ತಲ್ಲ, ನಾರ್ಮ್ಸ್ ಒಳಗಡೆ ಬರಲಿಲ್ಲ ಅಂದರೆ ಗೊತ್ತಾಯ್ತಲ್ಲ. ಹಂಗೆ ಸ್ಕೂಲು ವಿಡಿಯೋ ನೋಡಿದರೆ ಸ್ಕೂಲು ಮತ್ತು ವೆರಿ 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 ಕ್ಲೋಸ್ ಆಗೋದು ಕಾಣಿಸ್ತಾ ಇದೆ. ಖಂಡಿತ ಅದನ್ನ ವೆರಿಫೈ ಮಾಡಿ ಬರಲಿಲ್ಲ ಅಂದ್ರೆ ಖಂಡಿತ ನಮ್ಮ ಕಡೆಯಿಂದ ಅವರು ಮಾಡೋದೇನು ಬೇಡ ಅಂತ ಆ ಜಾಗದಲ್ಲಿ ಬೇಡ
ದಯವಿಟ್ಟು ಸರ್ ಇನ್ನೊಂದೇನಂದ್ರೆ ವಿಚಾರ, ಮುಖ್ಯವಾದ ವಿಚಾರ, ಆಕ್ಚುಲಿ ನಾವೆಲ್ಲರೂ ಸೇರ್ಕೊಂಡು ತಮ್ಮ ಹತ್ರ ಯಾಕೆ ಬಂದಿದೀವಿ ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆಗೆ ನೀವು ಒಂದು ತಂದೆ ತಾಯಿ ಸ್ಥಾನ ಇರೋಂಥವ್ರು, ತಾವು ಜಿಲ್ಲಾಧಿಕಾರಿ ಆಗಿರೋದ್ರಿಂದ ಇದಕ್ಕಿಂತ ಮುಂಚೆ ಬೇರೆ ಎಲ್ಲ ಯಾವ ಅಧಿಕಾರಿ ಇದ್ದಾರೆ, ಏನು ಒಂದು ಅಬಕಾರಿ ಇಲಾಖೆಯವರು ಆಗಿರ್ಬೋದು ಅಥವಾ ಕೆಳಗಿನ ವರ್ಗದ ಅಧಿಕಾರಿಗಳು ಏನ್ ಮಾಡಿದ್ದಾರೆ, ಕಣ್ಮುಚ್ಚಿ ಇವಾಗ ನಮ್ಮ ತಂದೆ ತಾಯಿಗಳು ಕಣ್ಮುಚ್ಕೊಂಡು ಸ್ಲೇಟು ಬಳಪದಲ್ಲಿ ಅಡ್ಸೋದು ಬರ್ಸೋದು ಮಾಡ್ತಾರೆ. ಸೊ ಇದನ್ನ ಆ ತರ ತಿಳ್ಕೊಂಡಿರೋದಾರೇನೋ ಗೊತ್ತಿಲ್ಲ ನಮ್ಗೆ. ಸೊ ಅವ್ರ ವಿರುದ್ಧ ಈ ಸಂಬಂಧಪಟ್ಟಂಗೆ ಯಾವ ಅಧಿಕಾರಿಗಳು ಮಿಂಗಲ್ ಆಗಿದ್ದಾರೆ, ದಯವಿಟ್ಟು ಅವ್ರ ವಿರುದ್ಧ ಕೂಡ ತಾವು ಕಾನೂನು ಕ್ರಮ ಕೈಗೊಳ್ಬೇಕು. ಮತ್ತೆ ಎಸ್ಪೆಷಲಿ ನಮ್ಗೆಲ್ಲಾರ್ಗಿಂತ ಅನ್ನೋದಕ್ಕಿಂತ ತಾವು ಇದಕ್ಕೆ ನ್ಯಾಯ ಕೊಡಿಸ್ತೀರೋ ಅಂತ ನಮ್ಗೆಲ್ಲರಿಗೂ ನಂಬಿಕೆ ಇದೆ. ಮಕ್ಳಿಗೆ ಒಂದು ಜೀವನ ಕೊಡಿಸಿ, ಜೀವ ಕೊಡಿಸಿ ಅಂತ ಅಷ್ಟೇ ಸರ್ ನಾವು ಕೇಳ್ಕೊಂಡು. ಖಂಡಿತ ಇದ್ರಲ್ಲಿ ಏನು ಪ್ರಸ್ತಾವನೆ ಇದೆ, ಪ್ರಸ್ತಾವನೆ ಬಗ್ಗೆ ಖುದ್ದು ನಾನೇ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.